ಅಲ್ಲ ಕಣವ, ಆ ನೋಡಿಲಿ ಹೆಂಗ್ ದಬಾಕೊಂಡು ಬಿದ್ದೋದ್ನಲ್ಲ, ಆಟೋದಿಂದ ಎದೊಳಿಸ್ತಾನೆ ಇದ್ದೀನಿ. ಬಿಲ್ಕುಲ್ ಎದೊಳಂಗೆ ಇಲ್ವಲ್ಲ ಈ ಗಂಡು. ಅಲ್ಲ ನಾವೇನಾದ್ರೂ ಮಾಡಿದ್ವಾ? ಏನಿಲ್ಲ ಚೆನ್ನಾಗೇ ಇದ್ದಪ್ಪ. ಅದೇನ್ ಗೊತ್ತೀನಿ ಏನು. ಕಣ್ಲ ಮಗ. ಅಲ್ಲ ಹಿಂಗೆ ಏಕಾಏಕಿ ಸುಮ್ಮನೆ ಫೋಟೋ ನೋಡ್ತಿದ್ದಂಗೆ ಬಿದ್ದಿದ್ದೋದ್ನಲ್ಲ. ಏನಾಗೈತೆ ಎತ್ತಾಗೈತೋ ದಿಗ್ಲು ಹೆಚ್ಚಾಯ್ತೈತೆ. ಇಷ್ಟೊತ್ತಲ್ಲಿ ಹೋದ್ರೆ ಡಾಕ್ಟ್ರು ಇರ್ತಾರೋ ಇಲ್ವೋ ಏನು ಕತೆನೋ. ಆ ಯಪ್ಪ ಮೊನ್ನೆ ತಾನೇ ಏನ್ರು ಕರ್ಕೊಬ್ರಕ್ಕೆ ಅಂತ ಹೋದ. ಇನ್ನ ಪಟ್ನಕ್ಕೆ ಹೋಗ್ಬೇಕು ಕಳ್ಳ ರಾಜ. ಹಂಗಾದ್ರೆ ನಾನು ದಡ್ದಡ್ನೆ ಹೋಗ್ಲಾ? ಹೋಗ್ಬಿಟ್ಟು ಡಾಕ್ಟ್ರನ್ನ ಕರ್ಕೊಬರ್ಲಾ? ಮಗ ನಾನು ಇಲ್ಲಿ ಅಲ್ಲಿ ಬೇರೆ ಐಕ್ಲವೇ. ಅಯ್ಯೋ ಈ ಗಂಡು ನೋಡಿದ್ರೆ ಹಿಂಗೆ ಬಿದ್ದೈತೆ ಏಕಾಏಕಿ. ಇರು ಇನ್ನೊಂದು ಎಡ್ಕಿತ ಎದೊಳ್ಸ್ಮ. ಆಮೇಲೆ ಎದೊಳಿಲ್ಲ ಅಂದ್ರೆ ಹೋಗಿ ಕರ್ಕೊಂಬ್ರಿಗೆ ಹೋಗು. ಆಮೇಲೆ ಐಕ್ಲು ಅಲ್ಲಿ ಇಬ್ಬರೇ ಅವ್ರಿ ಎದ್ರಕತ್ತಾರೆ. ನಾನು ಹೋಗಿಲ್ಲ ಅಂದ್ರೆ ಕರ್ಕೊಬಂದು ಇಲ್ಲೇ ಇಟ್ಕೊತೀನಿ. ನೀನು ಹೋಗಿ ಡಾಕ್ಟ್ರನ್ನ ಬೇಕಾದ್ರೆ ಕರ್ಕೊಂಬರುವಂತೆ, ಸರಿಯಾ? ಕಣವ, ಇರು ಎದೊಳಿಸ್ತೀನಿ. ರಾಜೇಶ, ರಾಜೇಶ. ಏನಪ್ಪ ಇದು, ಅಷ್ಟೊತ್ತಿಂದ ಎದೊಳಿಸ್ತಾನೆ ಇದ್ರು ಕೇಳಿಸ್ತಾನೆ ಇಲ್ವಲ್ಲ. ರಾಜೇಶ, ರಾಜೇಶ, ಕೇಳಿಸ್ತಿದ್ಯಾ ನಾನು ಹೇಳ್ತಿರೋದು? ಮೇಲಕ್ಕೆ ಎದೊಳು ರಾಜೇಶ. ಅಯ್ಯೋ ನೋಡ್ದ ಗೌರಮ್ಮ, ಎದೊಳಿಸ್ತಿದ್ರೂ ಬಿಲ್ಕುಲ್ ಎದೊಳಂಗಿಲ್ಲ ಈ ಗಂಡು. ಅಯ್ಯೋ ನನಗಂತೂ ತಲೆ ಕೆಟ್ಟಾಗೈತೆ. ಇಲ್ಲ ನಾನು ಬರ್ತೀನಿ, ನಾನು ಎದೊಳಿಸ್ತೀನಿ ನೋಡ್ವಾ. ಬಾ ಒಂಚೂರು, ನೀನು ಒಂಚೂರು ಎದೊಳಿಸು ನೋಡ್ಮ, ಗೊತ್ತಾಗತ್ತೆ. ಮಗ ರಾಜೇಶ, ಮಗ ರಾಜೇಶ, ಏನಪ್ಪ ಇದು ಏಕಾಏಕಿ ಹಿಂಗ್ ಬಿದ್ದೋದ್ರೆ ಏನಪ್ಪ ಮಾಡೋದು? ಅಲ್ಲ ಕಣಕುಸೆ, ಹಿಂಗ್ ಬಿದ್ದೋದ್ರೆ ನಮ್ ಕೈ ಕಾಲೇನು ನಡ್ಗಲ್ಲ ಅನ್ಕೊಬಿಟ್ಟಿದ್ಯಾ? ಅಯ್ಯೋ ಎದೊಳು ಮಗನೇ, ನಮಗ್ ಬೇರೆ ಗಾಬರಿ ಜಾಸ್ತಿನೇ ಐತೈತೆ. ಎದಳ್ಳ ಅದೇನ್ ನೋಡ್ ಬೆಚ್ಚ ಬಿದ್ದೋ, ದಯ್ಯ ನೋಡ್ದ, ಭೂತ ನೋಡ್ದ, ಪಿತಾಚಿ ನೋಡ್ದ, ಏನ್ ನೋಡ್ದೋ ಏನೋ ಒಂದು ಗೊತ್ತಾಯ್ತಲ್ವಲ್ಲಪ್ಪ. ಅದೇನ್ ಕಾಣಿಸ್ತೋ ಏನೋ, ಯಾವತ್ತೂ ಇಲ್ದಿದ್ದದ ಈ ಮನೇಲಿ. ಇವನೊಬ್ಬನ್ಗ ಅದೇನ್ ಕಾಣಿಸೋ ಹಿಂಗೆ ದಬಾಕೊಂಬಿಟ್ನೋ. ಒಂದಿನೂ ಏನೂ ಆಗಿರ್ಲಿಲ್ಲ. ಅಲ್ವೆಲ್ಲ ಶಂಕರ. ಸುಮ್ಕಿರು ಗೌರವ, ನೀನೊಬ್ಳು. ಅದೇನು ನೋಡಿ ಎದ್ರಕೊಳ್ಳಕ್ಕೆ ಏನು ಇಲ್ಲಿ ಏನೈತೆ? ಇಲ್ಲಿ ಎದ್ರಕೊಳ್ಳೋಂಥದ್ದು ಅಂಥದ್ದು ಏನಿಲ್ಲ, ಸುಮ್ಕಿರು. ಅಮ್ಮ, ಅಮ್ಮ. ಅಯ್ಯೋ ಮಾತಾಡ್ದವನಲ್ಲ, ಎದ್ದ ಅನ್ಸತ್ತಕಲ. ಅಯ್ಯೋ ದೇವ್ರೆ, ಕೈ ಕಾಲೆಲ್ಲ ನಡ್ಗಟ್ಟೋಗಿದ್ದಾವಲ್ಲಪ್ಪ ನಮ್ಗೆ. ಲೋ ಮಗ ರಾಜೇಶ, 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 ರಾಜೇಶ ಇದ್ದಳಪ್ಪ, ಅಷ್ಟೊತ್ತಿಂದ ಕೂಗ್ತಾನೆ ಇದ್ದೀವಿ. ಏನಾಯ್ತಪ್ಪ ನಿನಗೆ? ಅಯ್ಯಪ್ಪ ತಲೆ, ಅಯ್ಯೋ ನಾನೇಕೆ ಹಿಂಗೆ ಬಿದ್ದಿದ್ದೀನಲ್ಲ. ಅದನ್ನ ನಾವು ಕೇಳಬೇಕು ಕಣಪ್ಪ, ನೀನು ಯಾಕೆ ಹಿಂಗೆ ಬಿದ್ದಿದ್ದೀಯ ಅಂತ. ಸರಿ ಹೋಯ್ತು, ಮೇಲಕ್ಕೆ ಎದಳು, ಅದೇನು ಅಂತ ಹೇಳುವಂತೆ ನಿಧಾನಕ್ಕೆ. ಎದಳು. ಕಣಪ್ಪ, ಶೌಕಾಶ ಎದಳು. ಅದು ಯಾಕೆ ಬಿದ್ದೆ ಏನು ಕತೆನೋ ಗೊತ್ತಿಲ್ಲ. ದಾರಿ ಪಾರಿಲಿ ಅದು ಇಂಬೆಣು ಪಂಬೆಣು ಅವೇನೇನೋ ಇರ್ತವೆ, ದಾಟ್ಕ ಬರಬೇಡಿ ಅಂದ್ರೂ ಕೇಳಲ್ಲ ನೀವೆಲ್ಲ. ನೀವೆಲ್ಲ ಅದೇನೋ ಅಂತಾರಲ್ಲ ಹಂಗೆ ನೀವು. ಒಂಚೂರು ಇದ್ರಲ್ಲಿ ಭಯ ಭಕ್ತಿ ಇರಬೇಕು ಕಣಪ್ಪ. ಮಕ್ಕಳಾಟ ಅಲ್ಲ ಇದೆಲ್ಲ. ಯಾ ಸುಮ್ಮನಿರೋ ಗೌರಮ್ಮ, ಅವನಿರೋದು ಮನೇಲಿ. ಹಿಂಬೆಣ್ಣೆಲ್ಲೋ ಬಿದ್ದಿದ್ರೆ ತುಳಿದ್ಬಿಟ್ರೆ ಅದೇನಾರು ಆಗೋಗುತ್ತೆ, ಅದು ಇವಾಗ ಆಗೋಗುತ್ತಾ? ಸುಮ್ಮನೆ ಇರು. ಸುಮ್ಮನೆ ಇಲ್ಲ ನೀನು. ಅದೆಲ್ಲ ಗೊತ್ತಾಗಿದ್ರೆ ನೀನ್ ಯಾಕೆ ಹಿಂಗಾಡ್ತಿದ್ದೆ? ನೀನ್ ಸರಿಯಾಗಿದೆ ನೀನು. ಒಂಚೂರು ದೊಡ್ಡವ್ರಿಗೆ ಹೇಳೋದನ್ನ ಕೇಳ್ಬೇಕು ನೀನು. ಸರಿ ಸರಿ ಆಯ್ತು ಬಿಡು, ನೀನ್ ಯಾಕೆ ಅಯ್ಯಪ್ಪಯ್ಯ ಅಂದ್ಯ? ಅಯ್ಯಪ್ಪ ತುಂಬಾ ಸುಸ್ತಾಗ್ಬಿಟ್ಟಿತ್ತು, ಏನೋ ಒಂಥರ ಆದಂಗ ಆಗೋಯ್ತಲ್ಲ. ಅಲ್ಲ ಕಣೋ, ಅಂಥದ್ದೇನೋ ಆಯ್ತು ನಿನಗೆ? ಚೆನ್ನಾಗೇ ಇದ್ದಲು, ಅಲ್ಲೂ ಚೆನ್ನಾಗಿ ತಿಂದಲ್ಲೋ, ಮತ್ತೆ ಇನ್ನೇಂತ್ಕೋ ಬಿದ್ದೆ ತಲೆ ಸುತ್ತು. ಈ ಕಡೆ ಸುಸ್ತಾಯ್ತೈತಾ? ಏನಾಯ್ತೈತೆ ಒಳಗಡೆ? ಏನಾರು ಸಂಕಟ ಆಯ್ತೈತಾ? ಏಂತಕ್ ಬಿದ್ದೆ? ನಾನ್ ಬಿದ್ನ? ಯಾವಾಗ ಬಿದ್ದೆ? ಅಯ್ಯೋ ಇವನ್ ಬಾಯಿಗಿಟ್ಟಾಕೋಗ. ನಮ್ಮ ಮಗ ನೀನೇ ತಾನೇ ಬಿದ್ದಿದ್ದು. ನೋಡು ನಮ್ಮ ಶಂಕರನ ಎತ್ತಿ ಮ್ಯಾಲ್ ಮಲಗಿಸಿದ್ದ. ಅದ್ ಯಾಕ ಮಗ ಆ ಫೋಟೋ ನೋಡ್ತಿದ್ದಂಗೆ ತುಬಾರಂತ ಬಿದ್ದೋದಲ್ಲ? ಹೌದು ಹೌದು ಗೌರಮ್ಮಜ್ಜಿ, ಹೌದು. ಆ ಫೋಟೋ ನೋಡ್ತಿದ್ದಂಗೆನೆ ನನಗೆ ಭಯ ಆಗೋಯ್ತು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಏಯ್ ಏನೋ ಮಾತಾಡ್ತಿದ್ದೆ ನೀನು? ಅವರೇ ನಮ್ಮ ಅಪ್ಪ ಅವ ಅನ್ಕೊಂಡು ಬದುಕ್ತಾ ಇದ್ದೀನಿ. ನೀನು ನೋಡಿದ್ರೆ ನಮ್ಮ ಅಪ್ಪ ಅಮ್ಮನ ಫೋಟೋ ನೋಡ್ಬಿಟ್ಟು ಎದ್ರಕೊಂಡ್ಬಿಟ್ಟಂತೆ. ಅವ್ನು ದೆವ್ವನ ಪಿಚಾಚಿನ ಪೀಡೆನ? ನೀ ಸರಿಯಾಗಿದೆ ನೋಡು. ಹಂಗೆಲ್ಲ ಅಂದ್ರೆ ಮನ್ಸಿಗೆ ಸಾನೆ ಬೇಜಾರಾಯ್ತೈತೆ. ಆಮೇಲೆ ಏನಿಲ್ಲ, ನಿನ್ನ ತಗೊಂಡೋಗಿ ನಿಮ್ಮ ಮಟ್ಟಿಗೆ ಹೋಗಿ ಎಸ್ಬಿಟ್ಟು ಬರ್ತೀನಿ. ಅಯ್ಯಯ್ಯೋ ಚೇಚಿಚೆ, ಹಂಗಲ್ಲ ಮಾತಾಡ್ತಿರೋದು. ನಾನು ಯಾಕೆ ಆ ಥರ ಹೇಳ್ತಿದ್ದೀನಿ ಅಂದ್ರೆ, ನನ್ ಗೊತ್ತಾಯ್ತು. ನಿಂಬೆಣ್ಣು ಎಲ್ಲ ತುಳ್ಕೊಂಬಂದಿದ್ಯೆ, ಆದಿ ಬಿದ್ದಿಲಿ ಮೊಟ್ಟೆ ಪಟ್ಟೆ ಎಲ್ಲ ಹೊಡೆದಿರ್ತಾರೆ. ಅದಕ್ಕೆ ನಿನಗೆ ಸತ್ತಿರೋರ್ ಫೋಟೋ ನೋಡ್ಬಿಟ್ಟು ಹಿಂಗೆಲ್ಲ ಆಯ್ತೈತೆ ಅನ್ಸುತ್ತೆ ನಿನ್ಗೆ. ಗೌರಮ್ಮ, ಅವ್ರು ಸತ್ತಿದಾರೋ ಬದುಕಿದಾರೋ ಸುಮ್ಮನೆ ಇರು. ಹಿಂಗೆಲ್ಲ ಹೇಳ್ಬೇಡ ನೀನು, ನಂಗೆ ಸಾನೆ ಬೇಜಾರಾಯ್ತೈತೆ. ಇಷ್ಟು ದಿನ ಇಲ್ಲ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಮನ್ಸೊಳಗಡೆ ಎಲ್ಲೋ ನಮ್ಮ ಅಪ್ಪ ಅವ್ವ ಬದುಕಿದಾರೇನೋ ಅಂತ ಅನ್ಸುತ್ತೆ ನನಗೂ. ನೀ ಸುಮ್ಕಿರವ. ನಾನು ಹಂಗಂದಿಲ್ಲ ಕಣು. ಅಕಸ್ಮಾತ್ ಹೋಗಿಗ್ಬಿಟ್ರೆ ಒಂದೊಂದ್ಸಲಿ ಓದೋರ್ ಫೋಟೋಗಳನ್ನ ನೋಡಿದ್ರೆ ಒಬ್ಬೊಬ್ಬರಿಗೆ ಈ ಥರ ಆಗೋಗುತ್ತೆ. ನಿನ್ಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಮನೆ ಇರು. ಅದಕ್ಕೆ ನಾನು ಹಂಗಂದಿದ್ದು. ನೀನು ಬೇರೆ ಬೇರೆ ಅಪಾರ್ಥ ಥರ ತಿಳ್ಕೊಬಿಡ ಕಣಪ್ಪ. ನಾನೇನು ಬೇಕು ಅಂತ ಹೇಳನೆ. ಅಕಸ್ಮಾತ್ ನಿಮ್ಮ ಅಪ್ಪ ಅವ್ವ ಬದುಕಿದ್ರೆ ಎಷ್ಟು ಸಾನೆ ನಾನೇ ಜಾಸ್ತಿ ಖುಷಿ ಪಡೋದು. ಇಷ್ಟು ವರ್ಷ ನಿನ್ನ ಸಾಕಿದ್ಕು ಸಾರ್ಥಕ ಆಯ್ತು. ಬುಡತೆಗೆ ನಿಮ್ಮ ಅಪ್ಪ ಅವ್ವ ಸಿಕ್ಕಿದ್ಮೇಲೆ ನೆಮ್ಮದಿಗೆ ನಾನು ಹೋಗ್ಬೋದು. ಇನ್ನು ಹಿಂಗೆ ಹೇಳಿ ನಾನು ಹೊಟ್ಟೆ ಹೊಸ್ಬೇಡ ನೀನು. ನೀನೇನು ಮಾತಾಡ್ಲೇಬೇಡ, ನೀನು ಸುಮ್ಕೆ ಇರು. ಅವ್ರು ನೋಡಿದ್ರೆ ಹಂಗೆ ಹೇಳ್ಬಿಟ್ಟು ಹೊಟ್ಟೆ ಹೊರ್ಸಿ, ಇವಾಗ ಹಿಂಗೆ ಮಾತಾಡ್ಬಿಟ್ಟು ನೀನು ಇನ್ನೊಂಥರ ಹೊಟ್ಟೆ ಹೊಸ್ಬೇಡ, ಸುಮ್ಮನೆ ಇರು. ಏನಪ್ಪ ರಾಜೇಶ ನಿನಗೆ? ಹಂಗು ಬಿಡು. ಗೌರಮ್ಮನ ದಾರಿಲೇ ಬರ್ತೀನಿ. ನಮ್ಮ ಅಪ್ಪ ಅವನ ಫೋಟೋಲಿ ಏನಿಗೆ ದಯ್ಯ ಕಾಣಿಸ್ತಾ ಇಲ್ಲ, ಪಿಚಾಚಿ ಕಾಣಿಸ್ತಾ ಇಲ್ಲ, ಪೀಡೆ ಕಾಣಿಸ್ತಾ? ಏನು ಕಾಣಿಸ್ತು ಹೇಳು ಒಂಚೂರು.
ಅಯ್ಯೋ ನೀವಿಬ್ರು ಸುಮ್ಮನೆ ಇರ್ತೀರಾ? ನಾನು ಏನು ಹೇಳಬೇಕು ನಿಮ್ಮಿಬ್ರಿಗೆ? ನೋಡಿರ್ತಾನೆ. ಅತ್ತಾನೆ ನೀನು ಸುಮ್ಮನೆ ತಿಳ್ಕೊಳ್ಳಲ್ಲ ಪಾಡಲ್ಲ, ನೀನು ಸುಮ್ಮನೆ ಇರು. ಅಜ್ಜಿ ಅದು ಹಾಗಲ್ಲ ಅಜ್ಜಿ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳಿ ಇಬ್ರು. ಮತ್ತೆ ಅದು ಅಲ್ವಾ, ಏನು ಮತ್ತೆ? ಅಜ್ಜಿ ನನ್ನನ್ನ ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಟಿದ್ರಲ್ಲ, ನನಗೂ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗಲ್ಲೂ ಕೂಡ ಇದೇ ಥರ ಫೋಟೋ ಇತ್ತು. ಇದೇ ಥರ ಅಮ್ಮ, ಇದೇ ಥರ ಅವ್ರ ತಲೆ ಹೂವು ಮುಟ್ಕೊಂಡಿದ್ರು, ಇದೇ ಥರ ಅಪ್ಪ ನಾನು ಅವರನ್ನ ಅಪ್ಪ ಅಮ್ಮ ಅನ್ಕೊಂಡಿದ್ದೆ. ಇದೇ ಥರ ಇದ್ದಾರೆ. ನಾನು ಅದಕ್ಕೆ ತಲೆ ಸುತ್ತು ಬಂದು ಬಿದ್ದೆ. ನಮ್ಮ ಅಪ್ಪ ಅಮ್ಮನ ಫೋಟೋ ಈ ಮನೇಲಿ ಹೇಗೆ ಅಂತ. ಏ ರಾಜೇಶ, ಏನೋ ಹೇಳ್ತಿದ್ಯಾ? ಸುಮ್ಮನಿರು. ನಮ್ಮ ಅಪ್ಪ ಅಮ್ಮನ ಫೋಟೋ ನಿಮ್ಮ ಮನೆಗೆ ಹೇಗೋ ಬರೋಕ್ಕಾಗತ್ತೆ? ಅಯ್ಯೋ ನಿಂಗೆ ಎಲ್ಲೋ ಸುಮ್ಮನೆ ಏನೋ ಆಗಿದೆ ಅನ್ಸುತ್ತೆ. ಬಾ ನಿಮ್ಮ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಅಯ್ಯೋ ನಾನು ಹೇಳ್ತಿರೋದು ಸತ್ಯ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಷ್ಟುವರೆಗೂ ನಾನು ಅವ್ರ ಫೋಟೋ ನೋಡ್ತಾನೆ ಇದ್ದೀನಿ. ನನಗೆ ಅವ್ರ ಫೋಟೋ ನೆನಪಿರಲ್ವಾ? ನೀನೇ ಹೇಳು, ನಾನು ಸುಳ್ಳು ಹೇಳಿ ನನಗೇನು ಸಿಗ್ಬೇಕಾಗಿದೆ? ಅಯ್ಯೋ ದೇವ್ರೆ, ಏನಪ್ಪ ಆಯ್ತಿದ್ದು ಇವರಿಬ್ರಿಗೂ? ನನಗಂತೂ ಹುಚ್ಚಿಡಿಯೋದೊಂದು ಬಾಕಿ ಅನಿಸ್ತಿದೆ. ಗೌರಮ್ಮಜ್ಜಿ, ನಾನು ಹೇಳ್ತಿರೋದು ಸತ್ಯ. ನಾನಂತೂ ಸುಳ್ಳು ಹೇಳ್ತಿಲ್ಲ. ಸುಳ್ಳು ಹೇಳಿದ್ರೆ ನನಗೇನು ಸಿಗೋದೂ ಇಲ್ಲ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನನ್ನು ಆಶ್ರಮಕ್ಕೆ ಬಿಟ್ಟಿದ್ರಲ್ಲ, ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ನಾನು ಸುಮಾರು ಕಡೆ ವಿಚಾರಿಸಿದೆ. ನನ್ನ ಬ್ಯಾಗಲ್ಲಿ ಇದೊಂದು ಫೋಟೋ ಮಾತ್ರ ಇತ್ತು, ಇವ್ರ ಫೋಟೋ. ನಾನು ಇವರನ್ನೇ ಅಪ್ಪ ಅಮ್ಮ ಅಂತಲೇ ಅಂದ್ಕೊಂಡಿರೋದು. ನೋಡಿದ್ರೆ ಇಲ್ಲಿ ಶಂಕರಣ್ಣನ ಮನೇಲೂ ಇದೇ ಥರ ಫೋಟೋ ಇದೆ. ನನಗೇನು ಒಂದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ನಿಮ್ಮಿಬ್ರಿಗಲ್ಲಪ್ಪ, ನನಗೂ ಏನು ಅರ್ಥ ಆಗ್ತಾ ಇಲ್ಲ. ನನಗೂ ಏನೋ ಒಂಥರ ಆಗ್ತೈತೆ. ಅಲ್ಲ, ನಿಮ್ಮ ಮನೇಲೂ ಅದೇ ಫೋಟೋ ಅಂತೀಯ, ಇವ್ರ ಮನೇಲೂ ಇದೇ ಫೋಟೋ ಐತೆ. ಏನೋಪ್ಪ ಒಂದು ಗೊತ್ತನೇ ಆಗ್ತಾ ಇಲ್ಲ. ಏನೋ ನೀವಿಬ್ರು ಅಣ್ಣ ತಂದಿರಾ? ಏನೋ ಈ ಥರ ಹೇಳ್ತಿದ್ಯಾ? ಏನು ಗೌರಮ್ಮಜ್ಜಿ, ನಾವಿಬ್ರು ಅಣ್ಣ ತಮ್ಮದಿರಾ? ಹಂಗೆಲ್ಲ ಸಾಧ್ಯನೇ ಇಲ್ಲ. ನಾನೊಂದು ಕಡೆ ನಿನ್ನ ಜೊತೆ ಬೆಳೆದಿದ್ದೀನಿ, ಇವ್ನು ನೋಡಿದ್ರೆ ಆ ಅನಾಥಾಶ್ರಮದಲ್ಲಿ ಬೆಳೆದಿದ್ದಾನೆ. ಅದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದರೆ, ಈಗ ರಾಣಿ ಕಮಲನೇ ನೋಡಿ, ಅವ್ರಿಗೆ ಇಷ್ಟಿಷ್ಟು ಅಂತಸ್ತು ಐಶ್ವರ್ಯ ಎಲ್ಲ ಇದೆ. ಆದರೆ ಬೆಳೆದಿದ್ದು ಕಮಲ ಇಲ್ಲಿ. ಗೊತ್ತಿಲ್ವೇನೋ ಶಂಕರ ನಿನಗೆ? ಅಬ್ಬಬ್ಬಬ್ಬಾ, ನಿಮ್ಮ ಜೀವನದಲ್ಲೂ ಇದೇ ಥರ ನಡೆದಿರೋ ಥರ ಇದೆ. ಏನೋ ಗೊತ್ತಿಲ್ಲ, ಈ ವಿಧಿ ಆಟನ ಬಲ್ಲವ್ರು ಯಾರು ಅಂದಂಗೆ ಆಗೋಗಿದೆ ಅಲ್ಲ. ಏನೋ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ದಿಟ್ಟವಾಗ್ಲೂ ಏನೋ ಒಂಥರ ಸಂಕಟ ಆಗ್ತಿದೆ. ಲೋ ರಾಜೇಶ, ನಿನ್ಗೆ ಇನ್ನೇನಾದ್ರೂ ಗೊತ್ತೇನೋ? ಅಣ್ಣ, ನಂಗೆ ಅಷ್ಟು ಬಿಟ್ರೆ ಇನ್ನೇನೋ ಗೊತ್ತಿಲ್ಲ ಕಣಣ್ಣ. ನಾನು ಇನ್ನೊಂದ್ಕಿಂತ ಬೇಕಾದ್ರೆ ಹೋಗಿ ಆ ಆಶ್ರಮದ ಹತ್ರ ಎಲ್ಲ ವಿಚಾರಿಸಿ ನೋಡ್ತೀನಿ. ನನಗ್ಯಾಕೋ ಗೌರಮ್ಮಜ್ಜಿ ಹೇಳ್ದಂಗೆ ನಾವಿಬ್ರು ಅಣ್ಣ ತಂದಿರಾ? ಇದ್ರೂ ಇರ್ಬೋದು, ಯಾರು ಗೊತ್ತು. ನೋಡಪ್ಪ, ನೀನು ಹೋಗಿ ಮೊದಲು ನೀನು ಬೆಳೆದ ಜಾಗದಲ್ಲಿ ನಿನಗೆ ಇನ್ನೇನೇನು ಸಿಕ್ಕಿದೆ, ಅಥವಾ ನೀನನ್ನು ಅಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದು ಯಾರು ಏನು ಅನ್ನೋದೇನಾದ್ರೂ ಗೊತ್ತಾಯ್ತು ಅಂದರೆ ಇವನು ಯಾರು ನೀನು ಯಾರು ಅನ್ನೋದೇನಾದ್ರೂ ಸ್ವಲ್ಪ ಹುಡುಕ್ಬೋದು ಕಣ್ರಪ್ಪ. ಗೌರಮ್ಮಜ್ಜಿ, ನೀನು ಹೇಳಿದ ಸರಿ. ನೋಡೋ ರಾಜೇಶ, ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡೋಣ. ನೀನು ಬೆಳೆದಿದ್ದಂಥ ಜಾಗಕ್ಕೆ ಹೋದರೆ ಗೊತ್ತಾಗುತ್ತೆ. ಆ ಆಶ್ರಮದಲ್ಲಿ ನನಗೆ ಏನಾದರೂ ಒಂದು ಸುಳಿವು ಸಿಕ್ಕಿದ್ರೆ ಅವಾಗ ಏನಾದರೂ ಗೊತ್ತಾಗುತ್ತೆ ಕಣೋ. ಅಲ್ಲ, ನಮ್ಮಪ್ಪನ ಫೋಟೋ ನಿನ್ನ ಹತ್ರ ಹೇಗೆ ಬರೋಕ್ಕೆ ಸಾಧ್ಯ? ಹಾಗೆ ನಿಮ್ಮ ಮನೆಗೆ ಹೋಗಿ ಅದನ್ನು ನೋಡೋಣ. ನಮ್ಮ ಮನೇಲಿರೋ ಫೋಟೋ ನಿಮ್ಮ ಮನೇಲಿರೋ ಫೋಟೋ ಎರಡೂ ಒಂದೇ ಆದರೆ ನನಗೂ ನಿನಗೂ ಏನಾದರೂ ಒಂದು ಸಂಬಂಧ ಇದ್ದೇ ಇರುತ್ತೆ. ಹಾಗಾದ್ರೆ ನನಗಿನ್ನೂ ಖುಷಿ ಆಗುತ್ತೆ. ನೋಡಪ್ಪ, ನೋಡು, ನಿನಗೂ ತಮ್ಮ ಅನ್ನೋನು ಸಿಗ್ತಾನೆ, ನಿನಗೂ ಅಣ್ಣ ಅನ್ನೋನು ಸಿಗ್ತಾನೆ. ಏನೋ ಗೊತ್ತಿಲ್ಲ ಒಟ್ಟಲ್ಲಿ ದೇವ್ರ ದಯೆ ಅಂತ ಹೇಳ್ಬೋದು. ಎಲ್ಲೆಲ್ಲಿದ್ದವ್ರನ್ನ ಹೆಂಗೋ ದೇವರು ಒಟ್ಟಿಗೆ ಮಾಡೋ ಕಾಲ ಆಗ್ತಿದೆ ಅಂತ ಅನಿಸ್ತಿದೆ ನನಗೆ. ಅಯ್ಯೋ, ಏನು ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಗೌರಮ್ಮಜ್ಜಿ, ಹತ್ರಕ್ಕೆ ಬಿದ್ದು ಏನಾದ್ರೂ ತೊಂದರೆ ತಗೊಂಬಾರ್ದು. ಇವನು ನನ್ನ ತಮ್ಮನ ಥರನೇ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಸ್ವಂತ ತಮ್ಮನೇ ಆದರೆ ನಾನೇ ಜಾಸ್ತಿ ತುಂಬ ಖುಷಿ ಪಡೋದು. ನೋಡೋಣ ಬಿಡು, ನಾಳೆ ಏನಾಗುತ್ತೆ ಏನೋ, ಅದ್ರ ಮೇಲೆ ನೋಡ್ಕೊಂಡು ಹೋದ್ರಾಯ್ತು. ಸರಿ ಅಣ್ಣ, ನಾನು ನಾಳೆ ನಮ್ಮನೆಗೂ ಹೋಗೋಣ, ಮತ್ತೆ ಆಶ್ರಮದ ಹತ್ರನೂ ಹೋಗಿ ವಿಚಾರಿಸ್ಕೊಂಡು ಬರೋಣ. ಅಲ್ಲೂ ಏನಾದರೂ ಗೊತ್ತಾದರೆ ನಮ್ಮಿಬ್ರಿಗೂ ಒಳ್ಳೇದಾಗೇ ಆಗುತ್ತೆ. ಹ್ಞೂ ಕಣ್ರಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಎಲ್ಲ ಸರಿ ಹೋಗ್ಬೋದು. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.